Wonderful. So wishing you all the best, Anush and Puneet, for this project. And ಅದರಲ್ಲದೆ I think ಇದುವರೆಗೂ like whatever he has done, it's also been really, he's worked really hard in the industry ಇಷ್ಟು ವರ್ಷದಿಂದ personally ಕೂಡ ನನಗೆ ಗೊತ್ತು ಅದ್ರ ಬಗ್ಗೆ. So I think this will definitely mark a new beginning for him. So lots of blessings from me, my family. ಉಪೇಂದ್ರ ಅವ್ರಿಗೆ ಇವತ್ತು ಬರೋಕ್ಕಾಗಲಿಲ್ಲ because he was busy with 45 promotions, but ಖಂಡಿತ I think may God bless you abundantly on this project. And of course Uncle and Auntie are also here, and she was so sweet. Nange Vaira shooting alli she sent breakfast, actually to bring breakfast for me. So that's how wonderful he is. That's tumba ವಿಶಾಲ ಹೃದಯವರು, ತುಂಬ ಒಳ್ಳೆಯವರು. ಆ್ಯಂಡ್ ಖಂಡಿತ ದೇವರು ತುಂಬ ಚೆನ್ನಾಗಿ ಮಾಡಿ ಈ ಪ್ರಾಜೆಕ್ಟ್ ತುಂಬ ಸಕ್ಸಸ್ಫುಲ್ ಆಗಲಿ. ಆ್ಯಂಡ್ ಹೀಗೆ ನಾವು 100 ಡೇಸ್ಗೆ ಮೀಟ್ ಆಗೋಣ ಫಂಕ್ಷನ್ಗೆ ಅಂತ ನಾನು ಕೇಳ್ಕೊತೀನಿ ದೇವರಿಗೆ. ನಿಮ್ಮ ಬಗ್ಗೆ ಹೇಳಬೇಕಂದ್ರೆ ನಿಮ್ಮ ಪ್ರಾಜೆಕ್ಟ್ ನೋಡಿನೇ ನಿಮ್ಮ ಟೇಸ್ಟ್ ಗೊತ್ತಾಯಿತು. ತುಂಬ ಚೆನ್ನಾಗಿದೆ. ಯಾವುದೋ ಫಾರಿನ್ ಲೊಕೇಶನ್ ಅಂದ್ಕೊಂಡಿದ್ದೆ, ಆಮೇಲೆ ಧರ್ಮ ಹೇಳಿದ್ರು ಇಲ್ಲ ದೊಡ್ಡಬಳ್ಳಾಪುರಲ್ಲಿ ಇದು ಆಗ್ತಿದೆ ಅಂತ. ನಾನು ಹೌದಾ ಅಂತ, ಬಟ್ ತುಂಬ ಒಳ್ಳೆ ಟೇಸ್ಟ್ ಇದೆ ನಿಮಗೆ. ಸೊ ನಿಮ್ಮ ಪ್ರಾಜೆಕ್ಟ್ ಆಗಲಿ ಈ ಪ್ರಾಜೆಕ್ಟ್ ಆಗಲಿ ಖಂಡಿತ ನೀವು ಆ ಟೇಸ್ಟಿಂದ ಇದು ಕೂಡ ಮಾಡ್ತೀರಾ ಅಂತ ನನ್ನ ಭರವಸೆ. ಆ್ಯಂಡ್ ಧರ್ಮ ನಿಮಗೆ ಬಿಡಲ್ಲ, ಬಿಕಾಸ್ ಅವ್ರಿಗೆ ಕೂಡ ತುಂಬ ಒಳ್ಳೆ ಟೇಸ್ಟ್ ಇದೆ. ಸೊ ಖಂಡಿತ. ಆ್ಯಂಡ್ ನಿಮಗೆ ಕೂಡ ಐ ಥಿಂಕ್ ವಾಟ್ ಎವರ್ ಯು ಡನ್ ಇನ್ ದ ಟೀಸರ್ ಇಸ್ ಬ್ರಿಲಿಯಂಟ್. ಹಾಗೆ ಬ್ರಿಲಿಯಂಟಾಗಿ ಮೂವಿ ಮಾಡಿ, ಬಿಕಾಸ್ ಖಂಡಿತ ಐ ಥಿಂಕ್ ಕನ್ನಡದಲ್ಲಿ ವಿ ಆರ್ ಗೆಟಿಂಗ್ ಅ ಲಾಟ್ ಆಫ್ ಕ್ವಾಲಿಟಿ ಫಿಲ್ಮ್ಸ್. ನಾವು ಯಾವ ಲ್ಯಾಂಗ್ವೇಜ್ಗಿಂತ ಕಮ್ಮಿ ಇಲ್ಲ. ಫಸ್ಟೇ ಕನ್ನಡ ಬರಬೇಕು, ಕನ್ನಡ ದೆನ್ ತಮಿಳ್ ದೆನ್ ತೆಲುಗು. ಲ್ಯಾಂಗ್ವೇಜ್ ವೈಸ್ ವಿ ಶುಡ್ ಬಿ ಹ್ಯಾಪಿ ದಟ್ ಕನ್ನಡ ವರ್ಷನ್ ಬಗ್ಗೆ ನಾವು ಖುಷಿ ಪಡಬೇಕು. ಸೊ ಐ ಥಿಂಕ್ ಅದೇ ಕ್ವಾಲಿಟಿ ಬಂದಿದೆ, ಇನ್ನೂ ಬರುತ್ತೆ, ಇನ್ನೂ ಚೆನ್ನಾಗಾಗಲಿ. ಸೊ ಥ್ಯಾಂಕ್ ಯು ಸೋ ಮಚ್, ಆ್ಯಂಡ್ ಮೇ ಗಾಡ್ ಬ್ಲೆಸ್ ಆಲ್ ಆಫ್ ಯು, ಆ್ಯಂಡ್ ಹ್ಯಾಪಿ ಹಾಲಿಡೇಸ್ ಎವ್ರಿವನ್. ನಮಸ್ಕಾರ ಮ್ಯಾಮ್. ಯು ವಾಂಟೆಡ್ ನಮಗೊಂದು ಬ್ಯೂಟಿಫುಲ್ ಸ್ಟಾರ್ಟ್ ಬೇಕಾಗಿತ್ತು, ಅದಕ್ಕೆ ನಿಮ್ಮನ್ನು ಫಸ್ಟ್ ಶುರು ಮಾಡಿದ್ದೆ. ಎಲ್ಲರಿಗೂ ನಮಸ್ಕಾರ. ಭಾಳ ಖುಷಿ ಪಡೋ ದಿನ ಇವತ್ತು. ಒಬ್ಬರು ನಿರ್ಮಾಪಕರು ನಮ್ಮ ಇಂಡಸ್ಟ್ರಿಗೆ ಬರತ್ತಾರ. ನಮ್ಮಲ್ಲಿ ಒಳ್ಳೆ ರೈಟರ್ಸ್ ಇದ್ದಾರೆ, ಒಳ್ಳೆ ಡೈರೆಕ್ಟರ್ಸ್ ಇದ್ದಾರೆ, ಒಳ್ಳೆ ಆ್ಯಕ್ಟರ್ಸ್ ಇದ್ದಾರೆ, ಒಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ. ಬಟ್ ನಿರ್ಮಾಪಕರು ಭಾಳ ಮುಖ್ಯ ಆಗ್ತಾರ. ನಂಬಿಕೆ ಇಟ್ಕೊಂಡು ನಿರ್ದೇಶಕ ಕತೆ ತೊಗೊಂಡೋದಾಗ ಅವ್ರ ಮನೆ ಬಾಗಿಲಿಗೆ ಆತದ್ರಾಗ ನಂಬಿಕೆ ಇಡಬೇಕು, ಆತನ ವಿಜುವಲ್ಸ್ ಒಳಗೆ ನಂಬಿಕೆ ಇಡಬೇಕು, ಅಲ್ಲಿರುವಂಥ ನಟರ ಮೇಲೆ ನಂಬಿಕೆ ಇಡಬೇಕು. ನಂಬಿಕೆ ಇಟ್ಕೊಂಡು ನೀವು ಬಂದಿದ್ದೀರಿ. ಖಂಡಿತವಾಗ್ಲೂ ಈ ಟೀಸರ್ ನೋಡತ್ತೀವಲ್ಲ, ಇದು ನಿಮ್ಮ ನಂಬಿಕೆ ಉಳಿಸ್ತೈತಿ. ನಿಮಗೆ ಶುಭಾಶಯ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಕೋವಿಡ್ 1 ಆಫ್ಟರ್ ಇದ್ರೆ ಅದು ಬಂದ ಮೇಲೆ ಒಂದಿಷ್ಟು ಅನಾನುಕೂಲ ಏನಾಯ್ತು. ಹಂಗೆ ಒಂದಿಷ್ಟು ಅನುಕೂಲ, ಕೆಲವು ಅನುಕೂಲದೊಳಗೆ ಈ ಒಂದು ಪರ್ಯಾಯವಾದಂಥ ಆದಾಯ ಹುಟ್ಕೋತು. ಫಾರ್ಮ್ ಲ್ಯಾಂಡ್ಸು, ಆಮೇಲೆ ಆವಂತ ಈ ಬೆಂಗಳೂರು ಟ್ರಾಫಿಕ್ನಾಗ ತಲೆ ಕೆಟ್ಟವರಿಗೆ ಒಂದು ವೀಕೆಂಡ್ ಗೆಟ್ಟವೇ ಬೇಕು. ಅದಕ್ಕೆ ಒಂದು ಚಲೋ ಪ್ರಾಪರ್ಟಿನ ನೀವು ಕಟ್ಟಿರಲ್ಲಿ, ಅದಕ್ಕೂ ಶುಭ ಆಗಲಿ. ನಮ್ಮ ಕಾಲೇಜ್ ಫ್ರೆಂಡ್ಸ್ ಜೊತೆಗೆ ಇದ್ದಾಗ ಅವರು IT ಕೆಲಸ ಮಾಡೋರು. ಅವರು ಮತ್ತಿಗೆರೆಗೆ ಇದ್ದಾಗ ಇಲ್ಲಿಂದ ವೈಟ್ ಫೀಲ್ಡ್ಗೆ ಅವ್ರು ಹೋಗೋಷ್ಟನ್ನ ಹೊಸಪೇಟೆ ದಾಟಿ ಹೋಗಿದ್ದೇನೆ. ಅಷ್ಟು ಜಂಜಾಟದ ಬದುಕಿಗೆ ವರ್ಕ್ ಫ್ರಮ್ ಹೋಮ್ ಅದು ಮತ್ತೆ ವಾಪಸ್ಸು ಮರಳಿ ಮಣ್ಣಿಗೆ ಕರ್ಕ ಬಂತು. ನಿಮ್ಮ ಹಾದಿಗೆ ಶುಭವಾಗಲಿ. ಮಾಧ್ಯಮದವ್ರಿಗೂ ಆ್ಯಂಡ್ ಸೋಷಿಯಲ್ ಮೀಡಿಯಾ ಎಲ್ಲ ಇನ್ಫ್ಲುಯೆನ್ಸರ್ಸ್ ಎಲ್ಲ ಹುಡುಗರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ, ನಂದು ಧರ್ಮದು ಒಂಥರ ಆ ಒಂದು ಬಾಂಡಿಂಗೇ ಬೇರೆ ಥರ. ಇಟ್ಸ್ ಲೈಕ್ ತುಂಬ ಕಷ್ಟಗಳು ನೋಡ್ಕೊಂಡು ಬಂದಿದ್ದೀವಿ ನವಗ್ರಹದಿಂದ ಹಿಡಿದು. ಆ್ಯಂಡ್ ಬರ್ತಾ ಐ ಯೂಸ್ ಟು ಆಲ್ವೇಸ್ ಟೆಲ್ ಹಿಮ್, ನನಗೆ ಇಲ್ಲ ಧರ್ಮ, ಯು ಹ್ಯಾವ್ ಟು ಬ್ರೇಕ್. ಒಂದೇನಾದರೂ ಚೇಂಜ್ ನೋಡಬೇಕು ಅಂದರೆ ನಾವು ಫಸ್ಟ್ ಚೇಂಜ್ ಆಗಬೇಕು ಅಂತ. ನಾನು ಯಾವಾಗ ಪ್ಯಾಕ್ಸ್ ಎಲ್ಲ ಮಾಡಿ ಅದಾದಮೇಲೆ ಐ ಚಿಸಲ್ ಮೈ ಸೆಲ್ಫ್. ಅದಾದಮೇಲೆ ತುಂಬ ಜನ ನೋಡಿರ್ಬೋದು, 6 ಪ್ಯಾಕ್ಸ್ ಹೋಗಿ 8 ಪ್ಯಾಕ್ಸ್ ಎಲ್ಲ ಮಾಡಿ ಅದಾದಮೇಲೆ ನಾನು ಒಂದು ಸ್ಟೆಪ್ ತೊಗೊಂಡಿದ್ದೆ. ನನ್ನ ಇಂಡಸ್ಟ್ರಿಯಲ್ಲಿ ಬೇರೆ ಥರದ್ದೇ ಕಾಣಿಸ್ಕೋಬೇಕು ಅಂತ. ಅಲ್ಲಿಂದ ಒಂದು ಇವತ್ತು ಯಾವುದೋ ಒಂದು ಫಂಕ್ಷನ್ಗೆ ಹೇಳ್ಬಿಟ್ಟು ಬಂದೆ. ಭಾಳ ಜನ ಹೇಳ್ತಾರೆ ಹೆಜ್ಜೆಯಾಗಿ ಬೆಳೀತಾರೆ ಅಂತೇಳಿ, ಬಟ್ ನಾನು ಲೆಕ್ಕದಲ್ಲೇ ಬೆಳ್ಕೊಂಬಂದಿದ್ದೆ. ಸೊ ಅದು ನಾನು ಯಾವಾಗಲೂ ಹೇಳ್ತೀನಿ, ಒಬ್ಬ ದೊಡ್ಡ ಅಣ್ಣನ ಥರ, ದೊಡ್ಡವನ ಥರ ಯಾವಾಗಲೂ ನನ್ನ ಕಿರಿಯ ತಮ್ಮನಿಗೆ ಯಾವಾಗಲೂ ಹೇಳ್ತಿರ್ತೀನಿ, ಯು ಹ್ಯಾವ್ ಟು ಚೇಂಜ್ ಧರ್ಮ. ತುಂಬಾ ಚೇಂಜಸ್ ಆಗಬೇಕು ಧರ್ಮ ಅಂತ. ಈಗ ತಂದೆಯವರು ಹೇಳ್ತಿದ್ರು,
ಅವನು ಅವತ್ತಿಂದ ಇವತ್ತಿನವರೆಗೂ ಅದೇ ಥರ ಇದ್ದಾನೆ, ಅದೇ ನಾಜೂಕಾಗಿದ್ದಾನೆ ಅಂತೇಳಿ. ಖಂಡಿತ ನಾನು ಅದೇ ಥರನೇ ಇದ್ದೀನಿ. ಬಟ್ ಎಲ್ಲೆಲ್ಲಿ ನಾವು ಎದ್ದು ನಿಂತ್ಕೋಬೇಕು ಅಲ್ಲಿ ಎದ್ದು ನಿಂತ್ಕೋಬೇಕು, ಎಲ್ಲೆಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಲೇಬೇಕು. ಅಪ್ಪಾಜಿ ಅನುಷ್ ಅವರು ಒಳ್ಳೆ ಫ್ರೆಂಡ್. ಎಕ್ಸಿಕ್ಯೂಟಿವ್ ಟೀಮ್ ಏನಿದೆ ಅದು ರಿಯಲ್ ಎಸ್ಟೇಟಲ್ಲಿ ಭಾಳಷ್ಟು ಅಚೀವ್ಮೆಂಟ್ ಮಾಡ್ತಾ ಬರ್ತಾ ಇದೆ. ಸೊ ಅದನ್ನು ನಾವು ಫ್ರಮ್ ಪಾಸ್ಟ್ 4-5 ಇಯರ್ಸ್ ಅಬ್ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗ ದೇ ಆರ್ ಕಮಿಂಗ್ ಅಪ್ ವಿತ್ ಮೂವಿ ಪ್ರೊಡಕ್ಷನ್. ಆಲ್ ದಿ ಬೆಸ್ಟ್. ಮತ್ತು ಧರ್ಮ ಅವರು ನಿಮ್ಮ ಚಿತ್ರಗಳನ್ನ ನೋಡ್ತಾ ಇದ್ದೀವಿ. ಯುವರ್ ಅನ್ ಯಂಗ್ ಸ್ಟಾರ್. ಸೊ ಐ ಸಿ ಲಾಟ್ ಆಫ್ ಸ್ಟಾರ್ಸ್ ಕಮ್ ಹಿಯರ್ ಟು ಬ್ಲೆಸ್ ಯು. ಸೊ ಆಲ್ ದಿ ವೆರಿ ಬೆಸ್ಟ್. ದ ಟೀಸರ್ ಈಸ್ ವೆರಿ ಗುಡ್. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬರ್ತಾ ಇದೆ. ಕ್ವಾಲಿಟಿ ಮೂವಿ ಆಗುತ್ತೆ ಇದು ಅಂತ ಒಂದು ನಂಬಿಕೆ ಭರವಸೆ ಇದೆ ಪುನೀತ್ ಅವರೇ. ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್ ಫಾರ್ ದ ಎಂಟೈರ್ ಟೀಮ್. ಥ್ಯಾಂಕ್ ಯು. ಹಾಗೂ ನೆರೆದಿರ್ತಕ್ಕಂಥ ಎಲ್ಲ ಕಲಾವಿದರಿಗೂ ಅತಿಥಿಗಳಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನಾನು ಚಿತ್ರರಂಗದಲ್ಲಿ ತುಂಬ ವರ್ಷಗಳಿಂದ ಇದ್ದೀನಿ. ಮಾಧ್ಯಮದವರು ಯಾವಾಗಲೂ ನಮ್ಮನ್ನು ಉತ್ತೇಜಿಸ್ತಾ ಆಶೀರ್ವಾದ ಮಾಡ್ತಾ ಅವರ ಸಹಕಾರಗಳನ್ನು ಕೊಡ್ತಾ ಇದುವರೆಗೂ ಕಾಪಾಡಿದ್ದಾರೆ. ಹಳಬರಿರ್ಬೋದು, ಹೊಸಬರಿರ್ಬೋದು, ಯಂಗ್ಸ್ಟರ್ ಇರ್ಬೋದು, ಎಲ್ಡರ್ಲಿ ಪರ್ಸನ್ ಇರ್ಬೋದು, ಎಲ್ಲರೂ ನನ್ನನ್ನು ಸಾಕಿದ್ದಾರೆ. ನನ್ನನ್ನು ಎಷ್ಟು ಪ್ರೀತಿಯಿಂದ ಸಾಕಿದ್ರು, ಆಶೀರ್ವದಿಸಿದ್ರು, ಅಷ್ಟೇ ಪ್ರೀತಿಯಿಂದ ಸ್ವಲ್ಪ ಜಾಸ್ತಿನೇ ಅನ್ಬೋದು ಅದು ಧರ್ಮನ ಸಾಕ್ತಾ ಇದ್ದಾರೆ. 16 ವರ್ಷ ಯಾವುದೇ ಒಂದು ಫೀಲ್ಡ್ನಲ್ಲಿ ಕಷ್ಟಪಟ್ಟರು ಅವರಿಗೆ ಗೆಲುವು ಸಿಗೋದಿಲ್ಲ. ಅದನ್ನು ನಾವು ಕ್ರಿಕೆಟ್ನಲ್ಲಿ ನೋಡ್ತಾನೆ ಇರ್ತೀವಿ. ಯಾರಿಗೋ ಮೈಗೆ ಹುಷಾರಿಲ್ಲ ಅಂದಾಗ 12th ಮ್ಯಾನಿಗೆ ಚಾನ್ಸ್ ಕೊಟ್ಟಾಗ ಓವರ್ ನೈಟ್ ಸ್ಟಾರ್ ಆಗೋಗ್ಬಿಡ್ತೀನಿ. ಅದಕ್ಕೆ ಅದೃಷ್ಟ. 16 ವರ್ಷ ರಾಜಕೀಯದಲ್ಲಿ ಕಾರ್ಯಕರ್ತನಾಗಿ ನಿಯತ್ತಾಗಿ ದುಡಿದ್ರೂ ಒಬ್ಬ MLA ಆಗೋಕ್ಕೂ ಸಾಧ್ಯವಿರೋದಿಲ್ಲ. 5 ಸಾರಿ MLA ಆದರೂ ನಾನು ಒಬ್ಬ ಮಂತ್ರಿ ಆಗೋಕ್ಕೆ ಸಾಧ್ಯ ಆಗಿರೋಲ್ಲ. ಆದರೆ ಯಾರೋ ಒಬ್ಬರಿಗೆ ಬೈ ಚಾನ್ಸ್ ಇಂಡಿಪೆಂಡೆಂಟ್ ಅನ್ನೋದು ಗೆದ್ದಾಗ, ನಂಬರ್ ಗೇಮ್ ಅಂತ ಬಂದಾಗ ಮಿನಿಸ್ಟರ್ ಆಗೋಗ್ಬಿಡ್ತಾರೆ. ಅದಕ್ಕೆ ಅದೃಷ್ಟ ಅಂತ ಹೇಳೋದು. ನಮ್ಮ ಚಿತ್ರರಂಗದಲ್ಲಿ ಎಷ್ಟೇ ಕಷ್ಟಪಡಲಿ, ಪ್ರತಿಭೆ ಇರಲಿ, ಒಂದು ಸಿಕ್ಸರ್ ಹೊಡೆಯೋಕ್ಕೆ ಆ ಅದೃಷ್ಟದ ರೇಖೆ ಅನ್ನೋದು ಬೇಕೇ ಬೇಕು. ಆ ಥರದಲ್ಲಿ ಎಷ್ಟೋ ಜನ ಪ್ರತಿಭಾವಂತ ಹುಡುಗರು ಒಳ್ಳೆ ಬ್ಯಾಕ್ಗ್ರೌಂಡ್ ಇದ್ರೂ ಅವರ ಸಿಕ್ಸರ್ ಹೊಡೆಯೋಕ್ಕೆ ಸಾಧ್ಯವಾಗಿಲ್ಲ. ಧರ್ಮ ಎಲ್ಲ ನವಗ್ರಹ ಆದಮೇಲೆ ನವಗ್ರಹದಲ್ಲಿ ಒಳ್ಳೆ ಒಂದೊಳ್ಳೆ ಸಾಂಗ್ ಇತ್ತು. ಶರ್ಮಿಳಾ ಮಾಂಡ್ರೆಯವರ ಜೊತೆಯಲ್ಲಿ ಟೀಮು, ಹಿರಿಯರ ಆಶೀರ್ವಾದ. ನಾನು ಅವರನ್ನು ಎಷ್ಟು ತಂದೆಯಾಗಿ ಪ್ರೀತಿಸ್ತೀನೋ ಅಷ್ಟೇ ಪ್ರೀತಿಯಾಗಿ ದರ್ಶನ್ ಅವರ ತಾಯಿ ಮೀನಮ್ಮ ಅವನನ್ನು ಪ್ರೀತಿಸ್ತಾ ಇದ್ರು. ಧರ್ಮ ಅಂದರೆ ಅಷ್ಟು ಇವತ್ತಿನವರೆಗೂ ಅಷ್ಟು ಪ್ರೀತಿ, ಬಹಳ ಪ್ರೀತಿಯಿಂದ ಒಬ್ಬ ಹೀರೋ ಆಗಿದ್ರೂ ಧರ್ಮನ ಅಷ್ಟೇ ಗೌರವ ಕೊಟ್ಟು ಪ್ರೀತಿಯಿಂದ ತನ್ನ ಸ್ವಂತ ತಮ್ಮನ ಥರ ದರ್ಶನ್ ಇರ್ಬೋದು, ದಿನಕರ್ ಇರ್ಬೋದು, ಅವನನ್ನು ಅಲ್ಲಿ ಬೆಳೆಸಿದ್ರು. ಭಾಳ ಒಳ್ಳೆಯ ಹೆಸರು ಬಂತು. ನಂತರ ಹಲವಾರು ಚಿತ್ರಗಳನ್ನು ಮಾಡಿದೆ. ನೀವೆಲ್ಲ ಪ್ರೀತಿಸಿದ್ದೀರ, ಎಲ್ಲ ಮಾಡಿದ್ರೆ. ಆದರೆ ನಾನು ಹೇಳಿದಾಗೆ ಆ ಸಿಕ್ಸರ್ ಹೊಡೆಯೋಕ್ಕೆ ಒಂದು ಕಾಲ ಬರಬೇಕು. ನನಗನ್ಸುತ್ತೆ ಆ ಕಾಲ ಸಿಕ್ಸರ್ ಹೊಡೆಯೋ ಕಾಲ ಈಗ ಬಂದಿದೆ ಅಂತ ಹೇಳಿ. ಯಾಕಂದರೆ ಅನುಷ್ ಯುವಕರು ಆ್ಯಂಡ್ ಕಷ್ಟಪಟ್ಟು ಮುಂದೆ ಬಂದಿರು. ಅವ್ರಿಗೆ ದುಡ್ಡಿನ ಬೆಲೆ ಏನು ಅಂತ ಚೆನ್ನಾಗಿ ಗೊತ್ತಿದೆ. ಆ್ಯಂಡ್ ಟೇಸ್ಟ್ ಇದೆ. ಟೇಸ್ಟ್ ಅಂದರೆ ಸಿನಿಮಾ ಮಾಡಿ ಅವರು ಟೇಸ್ಟ್ ತೋರಿಸಿಲ್ಲ. ಇವಾಗ ನೋಡಿದ ಈಟಿಂಗ್ ನೋಡಿದಾಗ ಅರ್ಥ ಆಗುತ್ತೆ ಅವರ ಕೆಲಸದಲ್ಲಿ, ಅವರ ಬಿಸ್ನೆಸ್ನಲ್ಲಿ ಅವ್ರಿಗೆ ಎಂಥ ಪ್ರೀತಿ ಇದೆ, ಅವ್ರು ಮಾಡೋ ಪ್ರಾಜೆಕ್ಟ್ ಹೇಗೆ ಬರಬೇಕು ಅನ್ನೋ ಒಂದು ಆಸೆನೂ ಅವರಿಗಿದೆ. ಈ ಚಿತ್ರವನ್ನು ಇವಾಗ ಆ ಟೀಸರಲ್ಲಿ ನೋಡಿದಾಗ
ಅವ್ರಿಗೆ ಒಂದು ಒಳ್ಳೆ ಚಿತ್ರ ಮಾಡಬೇಕು ಅನ್ನೋ ಎಲ್ಲ ಪ್ರೊಡ್ಯೂಸರ್ಗೂ ಇರ್ತದೆ. ಯಾವ ಪ್ರೊಡ್ಯೂಸರ್ನೂ ಎಲ್ಲ ಗೆಸ್ಟನ್ನು ಕರೆದು ದೇವರ ಫೋಟೋಗಳನ್ನೆಲ್ಲ ಇಟ್ಟು ಮುಹೂರ್ತ ಮಾಡಿ ಹಾರತುರ ಆಗಲಿ ಕೊಟ್ಟು ನಾನು ಒಂದು ಕೆಟ್ಟ ಪಿಕ್ಚರ್ ಮಾಡೋಕ್ಕೆ ಬರ್ತಿದ್ದೀನಿ ಅಂತ ಯಾರು ಹೇಳಲ್ಲ, ಯಾರು ಬರೋಲ್ಲ. ಎಲ್ಲ ಒಳ್ಳೆ ಪಿಕ್ಚರ್ ಮಾಡಬೇಕು ಅಂತಲೇ ಬರೋದು. ಆದರೆ ಸಮಯ ಸಂದರ್ಭಗಳು, ಟೀಮ್ ವರ್ಕು, ಅದರಲ್ಲೇನೋ ಹೆಚ್ಚು ಕಮ್ಮಿ ಎಡವಟ್ಟು ಆಗ್ಬೋದು, ಇಲ್ಲ ಅವ್ರಿಗೆ ಅದೃಷ್ಟ ಇಲ್ಲದೆ ಎಡವಟ್ಟು ಆಗ್ಬೋದು. ಯಾಕಂದರೆ ಭಾಳ ಪ್ರೀತಿಯಿಂದ ರಾಜ್ ಕಪೂರ್ ಅವರು ಒಂದು ಮಾತು ಹೇಳ್ತಾರೆ, ನಾನು ಭಾಳ ಪ್ರೀತಿಯಿಂದ ಸಾಕಿದ ಮಗು ಮೇರಾ ನಾಮ್ ಜೋಕರ್, ಅದು ಫ್ಲಾಪ್ ಆಗೋಯ್ತು. ಆ ನನ್ನ ಮಗು ನಾನು ಭಾಳ ಪ್ರೀತಿಸಿದ್ದೆ, ಆದರೆ ಜನಕ್ಕೆ ಅದು ತಲುಪಲಿಲ್ಲ. ಅದಕ್ಕೆ ಕೈ ಇರಲಿಲ್ವೋ, ಕಾಲಿರಲಿಲ್ವೋ, ಕಣ್ಣಿಲ್ವೋ, ಅದು ನನಗೆ ಗೊತ್ತಾಗಲಿಲ್ಲ ಅದನ್ನು ಸಾಕುವಾಗ. ಆದರೂ ಜನಗಳ ಪ್ರೀತಿ ನನ್ನ ಮೇನಲ್ಲಿದ್ದೆ. ನಾನು ಇಷ್ಟು ದಿನ ಮಾಡಿದ ಚಿತ್ರಗಳಿಗಿನ್ನ ಅದು ಬೆಸ್ಟ್ ಪಿಕ್ಚರ್ ಅಂತ ಹೇಳ್ತಾರೆ. ಹಾಗೆ ಧರ್ಮ ಮಾಡಿದ ಪಿಕ್ಚರ್ ನಾನು ನೋಡಿದ್ದೀನಿ, ಎಲ್ಲ ಚೆನ್ನಾಗೇ ಇರುತ್ತೆ. ಎಲ್ಲೋ ಒಂದು ಕಡೆ ಏನೋ ಎಡವಟ್ಟಾಗಿ ಅದು ಜನಗಳ ಹೃದಯನ ತಟ್ಟಿ ಅವರ ಆಶೀರ್ವಾದ ಪಡೆಯೋದರಲ್ಲಿ ವಿಫಲವಾಗಿದೆ. ಆದರೆ ಈ ಚಿತ್ರ ಅನುಷ್ ಆಗಿರ್ಬೋದು, ಪುನೀತ್, ಅದು ಆ ಹೆಸರು ಹೇಳೋದ್ರಲ್ಲೇ ಒಂದು ಹಾರ್ಟ್ ಬೀಟ್ ಮಿಸ್ ಆಗುತ್ತೆ. ಅಷ್ಟೇ ನಿಯತ್ತಾಗಿ ಕೆಲಸ ಮಾಡಿ, ತಂದೆ ತಾಯಿ ನೆನೆಸ್ಕೊಂಡು ಬೆಳಿಗ್ಗೆ ಎದ್ದ ತಕ್ಷಣ ಸ್ಕ್ರಿಪ್ಟ್ ಮುಟ್ಟೋಕೆ ಮುಂಚೆ ತಂದೆ ತಾಯಿ ಫೋಟೋ ಮುಟ್ಟಿ ಆಶೀರ್ವಾದ ತಗೊಂಡು ಮಾಡಿ ದೇವರು ಒಳ್ಳೇದು ಮಾಡ್ತಾನೆ. ಈ ಚಿತ್ರರಂಗದಲ್ಲಿ ಯಾರು ಯಾವಾಗ ಏನಾಗ್ತಾರೆ ಅಂತ ಹೇಳೋಕ್ಕೆ ಬರಲ್ಲ. 16 ವರ್ಷ ಕಷ್ಟಪಟ್ಟಂಥ ಕಲಾವಿದರು ಇರ್ಬೋದು, ತಂತ್ರಜ್ಞರು ಇರ್ಬೋದು, ಒಂದು ಒಳ್ಳೆ ಚಿತ್ರದಿಂದ ಓವರ್ನೈಟ್ ಸ್ಟಾರ್ ಆಗೋಗ್ಬಿಡ್ತಾರೆ. ಅದಿರೋದು ಈ ನಮ್ಮ ಫೀಲ್ಡ್ನಲ್ಲಿ. ಇದು ಆದರೆ ಒಂದು ನಿಯತ್ತಾಗಿ ನಾನು ದುಡಿತೀನಿ ಅನ್ನೋ ನಿಯತ್ತಿರಬೇಕು. ಹಗಲು ರಾತ್ರಿ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ಬೇಕು. ಯಾಕಂದರೆ ನಾವು ಸಿನಿಮಾದವ್ರಿಗೆ ಒಂದು ಸಾರಿ ಇಲ್ಲಿ ಬಂದು ಇಡ್ಲಿ ವಡೆ ತಿಂದುಬಿಟ್ರೆ ಬೇರೆ ಯಾವ ಕೆಲಸ ಮಾಡೋಕ್ಕೂ ಬರಲ್ಲ. ಅಷ್ಟು ಪ್ರೀತಿಸ್ತೀವಿ. ಆದ್ದರಿಂದ ಕಷ್ಟಪಡಿ ಒಳ್ಳೆ ಮ್ಯೂಸಿಕ್ ಸ್ವಾಮಿ, ಮ್ಯೂಸಿಕ್ ನೀವು ಮ್ಯೂಸಿಕ್ಕಿಂದನೇ ಎಷ್ಟೋ ಜನ ಸೂಪರ್ ಸ್ಟಾರ್ಗಳಾಗ್ಬಿಟ್ಟಿದ್ದಾರೆ. ಅದರಲ್ಲಿ ಎಕ್ಸಾಂಪಲ್ ಹೇಳ್ತೀನಿ, ರಾಜೇಶ್ ಖನ್ನಾ ಅವರು ಪ್ರಬುದ್ಧ ಅಭಿನಯ, ಅದರಲ್ಲಿ ಡೌಟ್ ಇಲ್ಲ, ಪ್ರತಿಭೆಯ ಇದು. ಆದರೆ ಅವರು ಸ್ಟಂಟ್ ಮಾಡೋ, ಫೈಟ್ ಮಾಡೋ, ಇಲ್ಲ ಡ್ಯಾನ್ಸ್ ಮಾಡೋ ಅಂತ ಕಥಾನಾಯಕ ಆಗಿರಲಿಲ್ಲ. ಬಟ್ ಅವ್ರು ಮಾಡಿದ ಚಿತ್ರಗಳ ಸಾಂಗ್ಗಳು ಮಾತ್ರ ಇವತ್ತು ನೀವು ಬೆಳಗ್ಗೆ ಒಂದು ಸಾರಿ ಕೇಳಿಬಿಟ್ರೆ ರಾತ್ರಿ ನಿದ್ದೆ ಬರೋವರೆಗೂ ಅದನ್ನು ಹೇಳ್ತಾನೆ ಇರ್ತಾರೆ. ಇನ್ನು ಯಾರಾದರೂ ಪಕ್ಕದಲ್ಲಿರೋರು ಕೇಳಿಸ್ಕೊಂಡ್ರೆ ಅವ್ರು ಅದನ್ನು ಆಡೋಕ್ಕೆ ಶುರು ಮಾಡ್ತಾರೆ. ಅಂಥ ಒಂದಿದು ದೇವರು ನಿಮ್ಗೆ ಒಳ್ಳೇದು ಮಾಡಲಿ. ಒಳ್ಳೆ ಹಾಡುಗಳನ್ನ ಕೊಡಿ. ಅದು ಪ್ಲಸ್ ಪಾಯಿಂಟ್. ಮೊದಲು ಕಥೆ, ಅದಾದಮೇಲೆ ಚಿತ್ರಕಥೆ, ಅದಾದಮೇಲೆ ಅದಕ್ಕೆ ಪೂರಕವಾದ ಸಂಭಾಷಣೆ, ಅದಾದಮೇಲೆ ಅಭಿನಯ ಮಾಡೋದಕ್ಕೆ ಪೂರಕವಾದ ಕಲಾವಿದರು, ಇವರೆಲ್ಲರೂ ಎಷ್ಟು ಮಾಡಿದ್ರ ಜೊತೆಗೆ ಅಷ್ಟೇ ಇಂಪಾರ್ಟೆಂಟಾಗಿ ಒಂದು ಸಂಗೀತ ಅನ್ನೋದು ಆ ಚಿತ್ರಕ್ಕೆ, ಅದು ಹಿನ್ನೆಲೆ ಸಂಗೀತ ಇರ್ಬೋದು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರ್ಬೋದು, ಹಾಡುಗಳಿರ್ಬೋದು, ಅದು ಬಂದಾಗ ಅದು ಯಾಕಂದರೆ ನಾನು ಪರ್ಸನಲಾಗಿ ನಾನೇ ಮಾಡೋದು, ಒಲವಿನ ಹುಡುಗರು ಇರ್ಬೋದು, ವರ್ಷ ಮೇಲೆ ಇರ್ಬೋದು, ದೇರ್ ಆಲ್ ಮ್ಯೂಸಿಕಲ್ ಹಿಟ್ಸ್. ಹಾಗೆ ಅದಕ್ಕೋಸ್ಕರ ದೇವರು ಒಳ್ಳೇದು ಮಾಡಲಿ. ಕಷ್ಟಪಡಿ, ನಿಮಗೆ ತೃಪ್ತಿ ಆಗುವವರೆಗೂ, ಅವ್ರ ಪ್ರೊಡ್ಯೂಸರ್ ತೃಪ್ತಿ ಆಗುವವರೆಗೂ ಮನಸ್ಸಿಗೆ ಬೇಜಾರು ಮಾಡಿಕೊಡದೆ ಮಾಡಿ ಒಳ್ಳೆ ಹಾಕ್ಕೊಡಿ. ದೇವರು ಒಳ್ಳೇದು ಮಾಡಲಿ. ಆಮೇಲೆ ಪುನೀತ್, ನಿಮಗೆ ಹೇಳಬೇಕೆಂದರೆ ಹೇಳಿದ್ದೀನಿ, ದಯವಿಟ್ಟು ಧರ್ಮ, ನೀನು ಯು ಆರ್ ಆಲ್ವೇಸ್ ಎ ಡೈರೆಕ್ಟರ್ಸ್ ಬಾಯ್, ಆಲ್ವೇಸ್ ಎ ಪ್ರೊಡ್ಯೂಸರ್ಸ್ ಬಾಯ್, ದೇ ಆಲ್ ಲವ್ ಯು. ಇವತ್ತಿನವರೆಗೂ ಧರ್ಮ ಹಿಂಗೆ ಮಾಡ್ದ, ಅಯ್ಯೋ ಇವನ್ನ ಹಾಕೊಂಡು ಯಾರೂ ಹೇಳಿಲ್ಲ. ಪಿಕ್ಚರ್ ಫ್ಲಾಪ್ ಆಯಿತು, ಸಕ್ಸಸ್ ಆಯಿತು, ಬಟ್ ಅವನನ್ನು ಯಾರೂ ದೂರಿಸ್ತಿಲ್ಲ. ಅದೊಂದೇ ನನಗಿರೋ ಸಂತೋಷ. ಇಲ್ಲದ್ರೆ ಅಯ್ಯೋ ಅವನ್ನ ಅಂದುಬಿಟ್ಟಿದ್ರೆ ಎಲ್ಲ. ಇದು 25ನೇ ಚಿತ್ರ. ಇದೊಂದು ನಮಗೆ ಹೆಮ್ಮೆ ಅನಿಸಿದ್ರು. ಒಂದು 14 ಪಿಕ್ಚರ್ ರಿಲೀಸ್ ಆಗಿದೆ, ಒಂದು 10 ಪಿಕ್ಚರ್ ರಿಲೀಸಿಗೆ ರೆಡಿ ಇದೆ. ಯಾರಿಗುಂಟು ಯಾರಿಗಿಲ್ಲ. ಅದರಲ್ಲೇ ಗೊತ್ತಾಗುತ್ತೆ ಅವನ ಜನಗಳ ಪ್ರೀತಿ ಮಾತ್ರ ಅಲ್ಲ, ನಿರ್ಮಾಪಕ ನಿರ್ದೇಶಕರ ಪ್ರೀತಿನೂ ಗಳಿಸಿದ್ದಾನೆ. ಎಲ್ಲೋ ಒಂದು ಕಡೆ ಧರ್ಮ ನಕಲ್ ಮಾಡೋಣ ಅಂತ ಒಂದು ಫೀಲ್ ಬರೋ ಥರ ಒಂದು ಅವನ ನಡತೆ. ಅದನ್ನು ನೀವೆಲ್ಲ ಬಿಗ್ ಬಾಸ್ನಲ್ಲಿ ನೋಡಿದ್ದೀರಿ. ಪಿಕ್ಚರ್ ನೋಡದೆ ಇದ್ರು ಬಿಗ್ ಬಾಸ್ನಂತೂ ಚೆನ್ನಾಗಿ ನೋಡಿದ್ರಿ. ಅವನ ನಡೆ ನೋಡಿ
ಯಾರೋ ಬಿಗ್ ಬಾಸ್ ಹಾಕಿದ್ರು, ಸರ್ ಯಾಕೆ ಸರ್ ನಿಮ್ಮ ಮಗ ಅಷ್ಟೊಂದು ಸೈಲೆಂಟಾಗಿ ಅಷ್ಟೊಂದು ಸಾಫ್ಟಾಗಿದ್ದಾರೆ ಇದೆಲ್ಲ. ಇಲ್ಲಪ್ಪ ಅವ್ನು ಬಿಗ್ ಬಾಸ್ ಹೋಗ್ತಾನೆ ಅಂತ ಗೊತ್ತಿದ್ರೆ ನಾನು ಧರ್ಮ ಅಂತ ಹೆಸರಿರ್ತಿರ್ಲಿಲ್ಲ, ದುರ್ಯೋಧನ ಅಂತ ಹೇಳ್ತಾ ಇದ್ದೆ, ನನಗೆ ಗೊತ್ತಾಗಲ್ಲ ಅಂತ ಹೇಳ್ತಾರೆ. ಆ ರೀತಿ ಅವನು ಬೆಳೆದು ಬಂದ ವಾತಾವರಣ. ನನ್ನ ಮಗಳು ಇಲ್ಲೇ ಇದ್ದಾರೆ. ನಾವು ಮದುವೆ ಆದಾಗ ನಾನು ನಮ್ಮ ಶ್ರೀಮತಿಯವರು ಒಂದೇ ಇದು ಮಾಡಿದ್ದು, ಎರಡು ಮಕ್ಕಳು ಸಾಕು, ಅದು ಗಂಡಾಗಲಿ ಹೆಣ್ಣಾಗಲಿ, ಅದಕ್ಕೆ ಸತ್ಯ ಧರ್ಮ ಅಂತ ಹೆಸರಿಡಬೇಕು ಅಂತ ಹೇಳ್ಬಿಟ್ಟು. ಯಾಕಂದರೆ ಅಟ್ಲೀಸ್ಟ್ ಅವರು ನೋಡ್ಕೊಂಡಾದ್ರೂ ನಾವು ಆ ಧರ್ಮದ ದಾರಿಯಲ್ಲಿ ಹೋಗದೆ ಇರಲಿ, ಅಸತ್ಯವಾಗಿ ನಡ್ಕೊಳ್ತೇ ಇರಲಿ ಅನ್ನೋ ಥರ ಅಂತ ಹೇಳಿ. ಅದಕ್ಕೆ ಒಳ್ಳೆ ಕಾಲ ಬರುತ್ತೆ, ಪ್ರತಿಯೊಬ್ಬರಿಗೂ ಬರುತ್ತೆ. ಸಹನೆ ಇರಬೇಕು ನಮ್ಮ ಚಿತ್ರರಂಗದಲ್ಲಿ, ತಾಳ್ಮೆ ಇರಬೇಕು, ಸಹನೆ ಇರಬೇಕು. ಆಮೇಲೆ ಎಷ್ಟೇ ಸಕ್ಸಸ್ ಬಂದರೂ ಹೇಳಿನ ಅನ್ನೋ ಒಂದು ಇದಿರಬೇಕು. ಅದು ನಿಮ್ಮನ್ನು ಭಾಳ ದಿವಸ ಕರ್ಕೊಂಡು ಹೋಗುತ್ತೆ.